ಸಂಘ ಯಾವುದು? ರೈತರ ಸಂಘ ತಾಲೂಕು ಅಧ್ಯಕ್ಷ ಶ್ರೀ ವಿಶುಕುಮಾರ್ ಅವರು ಕನ್ನಡ ಭಾಷಣಕಾರರು. ಜೈ ಕರ್ನಾಟಕ ಗೆಳೆಯರ ಸಂಘ ಮಂಚೇನಹಳ್ಳಿರವರಿಂದ ಇಂದು 69ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಈ ಕಾರ್ಯಕ್ರಮ ಮೊದಲಿಗೆ ನೂತನ ಧ್ವಜಸ್ತಂಭ ಉದ್ಘಾಟನೆ BA ನರಸಿಂಹಾರೆಡ್ಡಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮಂಚೇನಹಳ್ಳಿರವರಿಂದ ಉದ್ಘಾಟನೆ ಮಾಡಲಾಯಿತು. ಈ ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ದೀಪ್ತಿ ಎನ್ ರವರನ್ನು ಆಹ್ವಾನಿಸಲಾಗಿತ್ತು. ಆದರೆ ಅವರ ಘನ ಅನುಪಸ್ಥಿತಿಯಲ್ಲಿ ಉಪ ತಹಶೀಲ್ದಾರರಾದ ತುಳಸಿರಾಮಯ್ಯರವರು ಬಂದಿರುತ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಹೋರಾಟಗಾರರು, ರೈತರು, ಕೃಷಿಕರು ಕರ್ನಾಟಕದ ಜನತೆಯ ಬಗ್ಗೆ ಹಾಗೂ ಕನ್ನಡದ ರೈತರ ಬಗ್ಗೆ ಕವನದ ಮೂಲಕ ಅರಿವು ಮೂಡಿಸಿದರು. ಕನ್ನಡ ನಾಡು, ನುಡಿ, ಜಲ ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಇದೆ. ಈಗಿನ ಮಕ್ಕಳಲ್ಲಿ ಕನ್ನಡದ ಭಾಷಣ ಮಾತಾಡುವ ಒಲವು ಇರಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆರಕ್ಷಕ ಉಪನಿರೀಕ್ಷಕರಾದ ಟಿ ಮೂರ್ತಿ, ಮಂಚೇನಹಳ್ಳಿ ಪೊಲೀಸ್ ಠಾಣೆ, ಪ್ರಭಾ ನಾರಾಯಣಗೌಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಂಚೇನಹಳ್ಳಿ, MR ಲಕ್ಷ್ಮೀನಾರಾಯಣ ವಕೀಲರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ರೈತ ಸಂಘದ ಹೋರಾಟಗಾರರು, ಉಪಾಧ್ಯಕ್ಷರಾದ ಪ್ರಿಯಾಂಕಾ, ಜನಾರ್ದನ ಮೂರ್ತಿ RG ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಗೌರಿಬಿದನೂರು, ಕಿರಣ್ ಸಾಹಿತಿ ಹಾಗೂ ಎಲ್ಲ ಪಂಚಾಯಿತಿ ಸದಸ್ಯರು ಇದ್ದರು. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಜೈನ್ ಡಿ. ಶ್ರೀ ಜಿ ನಾರಾಯಣ ಸ್ವಾಮಿರವರು ಮಂಚೇನಹಳ್ಳಿ, ಇವರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಶ್ರೀಮತಿ ಕಮರುನಿಸಾ ಅವರು, ಶ್ರೀ ರಾಮಾಂಜನಪ್ಪನವರು, ಶ್ರೀ ಶಿವಪ್ರಕಾಶ್ ರವರು, ಶ್ರೀಮತಿ ಫರೀದಾ ಬಾನು, ಶ್ರೀಮತಿ ಸುಷ್ಮಾರವರು, ಶ್ರೀಮತಿ ರತ್ನಮ್ಮನವರು. ಹೆಸರುಗಳು ಆದಿಯಾಗಿ ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದೀರಿ. ನಿಮ್ಮೆಲ್ಲರಿಗೂ ವಂದಿಸ್ತಾ, ಸಭೆಯಲ್ಲಿ ಕಿಕ್ಕಿರಿದ ವಿದ್ಯಾರ್ಥಿ ಸಮೂಹದ ನಡುವೆ ಪೋಷಕರು ಇದ್ದೀರಾ. ನಿಮ್ಮೆಲ್ರಿಗೂ ಶುಭಾಶಯಗಳು ತಿಳಿಸ್ತಾ ನಾನೊಂದು ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಾವು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ನಾಡಿನಾದ್ಯಂತ, ದೇಶದಾದ್ಯಂತ, ಜಗತ್ತಿನಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅಲ್ಲೆಲ್ಲನೂ ಅತ್ಯಂತ ಪ್ರೀತಿ, ಸಡಗರ, ಅಭಿಮಾನದಿಂದ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಹಾಗೆಯೇ ಇಡೀ ನವೆಂಬರ್ ತಿಂಗಳೆಲ್ಲವನ್ನು ಕನ್ನಡದ ರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ನಾವು ಸಂಭ್ರಮದ ವಾತಾವರಣವನ್ನು ನಾವು ಗೋಕಾಕ್ ಚಳವಳಿ ಎಲ್ಲೆಲ್ಲೂ ಕನ್ನಡ ನಾಡಿನಲ್ಲಿ ಎಲ್ಲೆಲ್ಲೂ ಮೂಡಿ ಬಂತು. ಕನ್ನಡಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ನಮ್ಮ ಮಾಧ್ಯಮ ಭಾಷೆ ಕನ್ನಡನೇ ಆಗಬೇಕು ಅಂತ ಅವರು ರಾಜ್ಯಾದ್ಯಂತ ಸಂಚಾರ ಮಾಡಿದ್ರು. ಅವರ ಅತ್ಯದ್ಭುತವಾದಂಥ ಒಂದು ಭಾಷಣದಿಂದ, ಅವರ ಮಾತನ್ನು ಕೇಳಿ ನಾವೆಲ್ಲನೂ ಒಂದು ನಿದ್ರೆಯಲ್ಲಿರ್ತಕ್ಕಂಥ ನಾವೆಲ್ಲನೂ ಮೈ ಕೊಡೆದುಕೊಂಡು ಮೇಲೆದ್ದಿವಿ. ಹೌದು, ಕನ್ನಡಕ್ಕೆ ನಮ್ಮ ಕನ್ನಡ ರಾಜ್ಯದಲ್ಲಿ ಅಗ್ರಸ್ಥಾನ ಇರಬೇಕು ಅನ್ನೋದು.
ನಾವು ಎಷ್ಟೋ ಜನ ಭಾಷಿಕರು ಬಂದರೂ ಸಹ ನಾವೆಲ್ಲನೂ ಕನ್ನಡದ ಭಾಷೆಗೆ ಐಕ್ಯವಾಗಿಬಿಟ್ವು. ಆ ಭಾಷೆಯನ್ನು ನಾವು ಅತ್ಯದ್ಭುತವಾಗಿ ಬಳಸಬೇಕು ಅನ್ನುವ ಉದ್ದೇಶ ನಮ್ಮಲ್ಲಿ ಮೂಡಿಬಂತು. ಇದಕ್ಕೆ ಅನೇಕ ಜನರ ಒಂದು ಕೊಡುಗೆ ಇದೆ. ಮುಖ್ಯವಾಗಿ ಕುವೆಂಪು ಅವರ ಮಹಾನ್ ರಾಷ್ಟ್ರಕವಿಯಂತಹ ಅವರ ಸಾಹಿತ್ಯ ಏನಿದೆ, ಆ ಸಾಹಿತ್ಯ ನಮ್ಮನ್ನೆಲ್ಲನೂ ಮತ್ತೊಮ್ಮೆ ಕನ್ನಡದ ಬಗ್ಗೆ ಚಿಂತೆ ಮಾಡಂಗೆ ಚಿಂತೆಗೆ ಅದು ಗುರಿಪಡಿಸುತ್ತೆ. ನಮಗೆ ಇವತ್ತಾನೆ ಮಕ್ಕಳು ಹೇಳಿದ್ರು, ನಮ್ಮ ಕನ್ನಡದ ಗೀತೆ ಜಯ ಹೇ ಕರ್ನಾಟಕ ಮಾತೆ, ನದಿಗಳ ನಾಡೇ, ಸುಂದರ ಗಿರಿಗಳ ವನತಾಯೇ, ಆಮೇಲೆ ಕವಿಗಳ ರಸ ಋಷಿಗಳ ನಾಡೇ, ಕೃಷ್ಣ ಶರಾವತಿ ತುಂಗ ಕಾವೇರಿ ವರರಂಗ, ಎಲ್ಲ ನದಿಗಳ ಬಗ್ಗೆ ಕುವೆಂಪುರವರು ಅವರ ಪ್ರಕೃತಿಯ ಪ್ರೇಮವನ್ನು ಅವರು ಅದರಲ್ಲಿ ಬರೆದಿದ್ದಾರೆ. ಆಮೇಲೆ ಶಿಲ್ಪಿಗಳ ನಾಡು, ಜಕಣರ ಬೀಡು, ರಾಜ್ರವರು, ಶಂಶೀಲ್ ಅವರು, ಇಲಾಖತ್ ಪಾಷಾ ಅವರು, ಇವರೆಲ್ಲ ನಮ್ಮನ್ನ ಅಗಲಿದ್ದಾರೆ. ಅವ್ರಿಗೋಸ್ಕರ 1 ನಿಮಿಷದ ಮೌನವನ್ನು ಆಚರಿಸೋಣ. ಈಗ ದಯವಿಟ್ಟು ನಿಶಬ್ದವಾಗಿರಬೇಕು ಮಕ್ಕಳು. 1 ನಿಮಿಷ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಾವೇನು ನವೆಂಬರ್ 1ನೇ ತಾರೀಕಿಂದ ನಾವು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇದು ವರ್ಷ ಪೂರ್ತಿ ಇರಬೇಕು. ಇವತ್ತು ನಿನ್ನೆ ಕೇಳಿದಂಥ ಪ್ರಕಾರದಲ್ಲಿ ಇವತ್ತಿನ ಬೆಳಗ್ಗೆಯಿಂದ ರಾತ್ರಿ ಎಷ್ಟು ಗಂಟೆವರೆಗೂ ರೆಡಿ? 1 ಗಂಟೆವರೆಗೂ. ಆದರೆ ಕಾನೂನಲ್ಲಿರೋದು ರಾತ್ರಿ 10 ಗಂಟೆವರೆಗೂ.